ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನಾನಿವತ್ತು ಟೇಬಲ್ನ ಹೇಗೆ ಬಳಸೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಟೇಬಲ್ ಕ್ಲಿಕ್ ಮಾಡ್ತೀನಿ ಇನ್ಸರ್ಟ್ ಅಲ್ಲಿ. ಇಲ್ಲಿ ನೋಡಿ ನಾನು ನೋಡಿ ಇವಾಗ 4 ಕಾಲಮ್ಸ್ 3 ರೋಸ್ ತಗೊಂಡೆ. ಸಪೋಸ್ ನಾನು ಇಲ್ಲಿ ನೋಡಿ ಹೆಚ್ಚು ತಗೋತೀನಿ, ಜಾಸ್ತಿ ರೋ ಮತ್ತೆ ಜಾಸ್ತಿ ಕಾಲಮ್ ತಗೊಂಡ್ರೆ ನೋಡಿ ಅದೇ ತರ ಪೇಜಲ್ಲೂ ಕೂಡ ಇನ್ಸರ್ಟ್ ಆಗಿದೆ. ಅದೇ ತರ ನಾನು ಇವಾಗ ನೋಡಿ ಇಲ್ಲಿ ಜಸ್ಟ್ ಏನ್ ಮಾಡ್ತೀನಿ, 3 ಕಾಲಮು ನೋಡಿ 3 ಕಾಲಮು 3 ರೋಸ್ ಅಥವಾ 4 ರೋಸ್ ತಗೊಳ್ತೀನಿ. ಕ್ಲಿಕ್ ಮಾಡಿ ಅದೇ ರೀತಿ ಇಲ್ಲೂ ಕೂಡ 4 ರೋ ಮತ್ತೆ 3 ಕಾಲಮ್ ಬಂದಿದೆ. ಹೌದಾ? ಈ ಕಾಲಮ್ ಒಳಗಡೆ ಕರ್ಸರ್ ಪಾಯಿಂಟ್ ಇದೆ ನೋಡಿ. ಇಲ್ಲಿ ಇದನ್ನ ಕರ್ಸರ್ ಪಾಯಿಂಟ್ ಇದ್ದಾಗ ಇಲ್ಲಿ ಡಿಸೈನ್ ಮತ್ತೆ ಲೇಔಟ್ ಅಂತ ಎರಡು ಕಾಂಟೆಕ್ಸ್ಚುಯಲ್ ಟೂಲ್ ಬಾರ್ ಅಂತ ಹೇಳ್ತಾರೆ ಬಂದಿದೆ, ಅಪಿಯರ್ ಆಗಿದೆ, ಆಕ್ಟಿವ್ ಆಗಿದೆ. ಹೌದಾ? ಇಲ್ಲಿ ಔಟ್ ಸೈಡ್ ಕ್ಲಿಕ್ ಮಾಡಿ, ಇಲ್ಲಿ ಕಾಣ್ತಾ ಇಲ್ಲ ಅಲ್ವಾ? ಅದೇ ತರ ಕರ್ಸರ್ ನ ಇನ್ಸೈಡ್ ಇಟ್ಕೊಂಡ ಮೇಲೆ ನಿಮಗೆ 2 ಬಾರ್ ಕಾಣುತ್ತೆ. ಈ ಬಾರ್ ಲೇಔಟ್ ಇದೆಯಲ್ಲ, ಈ ಲೇಔಟ್ ಅಲ್ಲಿ ಎಲ್ಲ ಮೆನ್ಯೂಸ್ಗಳು ಈ ಆಪ್ಷನ್ಸ್ಗಳು ಏನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆನಾ? ಫಸ್ಟ್ ನೋಡಿ ಕರ್ಸರ್ ಹಿಂಗೆ ಇಟ್ಕೊಂಡ್ರೆ ಇಲ್ಲಿ ನೋಡಿ ಎಬೋ ಅಂತ ಇದೆ. ಎಬೋ ಇನ್ಸರ್ಟ್ ಒಂದು ರೋ ಮೇಲೆ ಬರುತ್ತೆ. ಕೆಳಗಡೆ ಕ್ಲಿಕ್ ಮಾಡಿ ಕೆಳಗಡೆ ಒಂದು ರೋ ಬರುತ್ತೆ. ಹೌದಾ? ಅದೇ ತರ ಕರ್ಸರ್ ಹಿಂಗೆ ಇಟ್ಕೊಳ್ತೀನಿ. ಲೆಫ್ಟ್ ಅಂದ್ರೆ ಲೆಫ್ಟ್ಗೆ ಒಂದು ಕಾಲಮ್ ಬರುತ್ತೆ, ರೈಟ್ ಕ್ಲಿಕ್ ಮಾಡಿ ರೈಟ್ಗೆ ಒಂದು ಕಾಲಮ್ ಬರುತ್ತೆ. ಈಗ ನನಗೆ ಈ ಕಾಲಮ್ ಬೇಡ ಅಂದ್ರೆ ಡಿಲೀಟ್ಗೆ ಹೋಗ್ಬಿಟ್ಟು ನೋಡಿ ಕಾಲಮ್ ಡಿಲೀಟ್ ಆಯ್ತು. ಅದೇ ತರ ನೋಡಿ ನಾನು ಜಾಸ್ತಿ 3 ರೋಸ್ನ ಡಿಲೀಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ದೀನಿ ಈ ರೋನ, ಅಡ್ಡಗೆರೆ ಸೆಲೆಕ್ಟ್ ಮಾಡಿದ್ದೀನಿ, ಡಿಲೀಟ್ ರೋಸ್ ಡಿಲೀಟ್ ಆಯ್ತು. ಅರ್ಥ ಆಯ್ತಾ? ಇನ್ಸರ್ಟ್ ಎಬೋ ಒಂದು ರೋ ಬರುತ್ತೆ, ಬಿಲೋ ಅಂದ್ರೆ ಕೆಳಗಡೆ ಬರುತ್ತೆ. ಇನ್ನೊಂದಿದೆ ಟ್ಯಾಬ್ ಮಾಡಿ ಒಂದು ಸೆಲ್ಲಿಂದ ಸೆಲ್ ಅಂತ, ಇದನ್ನು ಸೆಲ್ ಅಂತಾರೆ ನೋಡಿ. ಟ್ಯಾಬ್ ಮಾಡಿ ಕರ್ಸರ್ ಪಾಯಿಂಟ್ ಒಂದು ಸೆಲ್ಲಿಂದ ಮತ್ತೊಂದು ಸೆಲ್ ಜಂಪ್ ಆಗುತ್ತೆ. ಈ ತರ ನೋಡಿ ಕೊನೆ ಸೆಲ್ ಇಟ್ಕೊಂಡು ನೀವು ಟ್ಯಾಬ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ ರೋ ಇನ್ಸರ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ನೋಡಿ ಮತ್ತೊಂದ್ಸಲ ಹೇಳ್ತೀನಿ, ಇನ್ಸರ್ಟ್ ರೈಟ್, ಇನ್ಸರ್ಟ್ ಲೆಫ್ಟ್. ಬೇಡ ಅಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ಗೆ ಹೋಗಿ ಡಿಲೀಟ್ ಕಾಲಮ್ ಅಂತ ಕೊಡಿ. ರೋ ಬೇಡ ನನಗೆ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಲೀಟ್ಗೆ ಹೋಗಿ ಡಿಲೀಟ್ ರೋ ಅಂತ ಕ್ಲಿಕ್ ಮಾಡಿ ಡಿಲೀಟ್ ರೋ ಆಗುತ್ತೆ. ಓಕೆನಾ? ಅದೇ ತರ ಡಿಲೀಟ್ ಆಯ್ತು, ಇನ್ಸರ್ಟ್ ಆಯ್ತು, ಇಷ್ಟ ಆಯ್ತು. ಹೌದಾ? ಕರೆಕ್ಟ್. ಈಗ ನೋಡಿ ನಾನು ಏನು ಮಾಡ್ತೀನಿ ಅಂದರೆ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಆಟೋ ಫಿಟ್ ಅಲ್ಲಿ ಆಟೋ ಫಿಟ್ ವಿಂಡೋ ಅಂತ ಇದೆ, ಕ್ಲಿಕ್ ಮಾಡಿ ನೋಡಿ ಚಿಕ್ಕದಿರೋದು ಒಂದು ಟೇಬಲ್ ಫುಲ್ ಪೇಜಿಗೆ ಇನ್ಸರ್ಟ್ ಆಗುತ್ತೆ. ಇದೆಲ್ಲ ಗ್ಯಾಪು, ಇದೆಲ್ಲ ಮಾರ್ಜಿನ್ ಇದೆ. ಓಕೆನಾ? ಇದು ಮಾರ್ಜಿನ್ ಆಯ್ತು. ಮತ್ತೆ ಟೈಪ್ ಮಾಡ್ತೀನಿ ನೋಡಿ ಇವಾಗ ಸೀರಿಯಲ್ ನಂಬರ್ ನೇಮ್ಸ್ ಮಾರ್ಕ್ಸ್ ಅಂತ ಮಾಡ್ತೀನಿ ಸಿಂಪಲ್ ಆಗಿ. ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಆಟೋ ಫಿಟ್ ಕಂಟೆಂಟ್ ಅಂತ ಇದೆ. ಕಾಂಟೆಂಟ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಏನ್ ಟೈಪ್ ಮಾಡಿದ್ದೀರ ನೀವು ಆ ಲೆಟರ್ಸ್ ಸೈಡ್ ತಕ್ಕನಾಗಿ ಕಾಲಮ್ ಬರುತ್ತೆ. ನೋಡಿ ಫಿಟ್ ಆಯ್ತು. ಮತ್ತೆ ಕ್ಲಿಕ್ ಮಾಡಿ ಆಟೋ ಫಿಟ್. ಹೌದಾ? ಈಗ ನೋಡಿ ಮ್ಯಾನ್ಯುವಲಿ ಹೋಗ್ಬಿಟ್ಟು ಲೈನ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಈ ತರ ಚಿಕ್ಕ ದೊಡ್ಡದು ನೀವು ಕಾಲಮ್ನ ಮಾಡ್ಕೊಬಹುದು ಈ ತರ. ಓಕೆನಾ? ಮಾಡ್ಕೋಬಹುದು. ಸ್ವಲ್ಪ ಟೈಪ್ ಮಾಡ್ತೀರಾ ಅನ್ಕೊಡಿ, ಟೈಪ್ ಮಾಡಿ ನೋಡಿ ಇದು ಆಟೋಮೆಟಿಕ್ಲಿ ಎಕ್ಸ್ಟೆಂಡ್ ಆಗುತ್ತೆ. ನೋಡಿ ನೋಡ್ತಾ ಇದ್ದೀರಾ, ಎಕ್ಸ್ಟೆಂಡ್ ಆಗ್ತಾ ಇದೆ. ಆ ಥರ ಎಕ್ಸ್ಟೆಂಡ್ ಆಗಬಾರ್ದು ಅಂದರೆ ನಾವು ನೋಡಿ ಇಲ್ಲಿ ಹೋಗ್ಬಿಟ್ಟು ಫಿಕ್ಸ್ಡ್ ಕಾಲಮ್ ಇತ್ತು ಅಂತ ಮಾಡ್ಬೋದು. ಫಿಕ್ಸ್ ಆಯಿತು. ಈಗ ನೀವು ಟೈಪ್ ಮಾಡಿದ್ರೆ ಅದು ಎಕ್ಸ್ಟೆಂಡ್ ಆಗಲ್ಲ, ಕರ್ಸರ್ ಕೊಟ್ಟು ಕೆಳಗಡೆ ಬರುತ್ತೆ. ಅರ್ಥ ಆಯ್ತಾ? ಅಂಡು ಮಾಡ್ತೇನೆ, ಕಂಟ್ರೋಲ್ Z ಮಾಡಿದೆ, ಅಂಡು ಮಾಡಿದೆ, ಇಷ್ಟ ಆಯ್ತು. ಈಗ ಬಂದು ನಂಗೆ ಒಂದು ರೋ ಬೇಕು ಮೇಲ್ಗಡೆಗೆ, ಎಬೋ ತಗೊಂತೀನಿ. ಆಮೇಲೆ ಏನು ಮಾಡ್ತೀನಿ ನೋಡಿ, ಇಲ್ಲಿ ಮರ್ಜ್ ಅಂತ ಇದೆ ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಅಂದ್ರೆ ನೋಡಿ ಮರ್ಜ್ ಆಗುತ್ತೆ. ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿ, ಸ್ಪ್ಲಿಟ್ ಸೆಲ್ ಅಂತ ಕ್ಲಿಕ್ ಮಾಡಿ 2 ಕಾಲಮ್ಸ್ ಓಕೆ ಮಾಡಿ. 2 ಕಾಲಮ್ ಬಂತು. ಬೇಡ ಅಂದ್ರೆ ಅಗೇನ್ ಮರ್ಜ್ ಸ್ಪ್ಲಿಟ್ ನೋಡಿ, ನಾನು 4 ಕಾಲಮ್ ತಗೋತೀನಿ, 4 ಕಾಲಮ್ ಮತ್ತೆ ಬೇಡ ಮತ್ತೆ ಮರ್ಜ್ ಮಾಡಿ ಸ್ಪ್ಲಿಟ್. 3 ಕಾಲಮ್ ಬೇಕು, 3 ಓಕೆ ನೋಡಿ. ಮ್ಯಾನ್ಯುವಲಿ ಹೋಗ್ಬಿಟ್ಟಿಗೆ ಮೌಸಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿಸ್ಬೇಕು. ಮೌಸ್ನ ಆ ಗೆರೆ ಮೇಲೆ ತಗೊಂಡೋಗ್ಬೇಕು, ಪ್ರೆಸ್ ಮಾಡಿ ಹೇಳಿ ನಾರ್ಮಲ್ ಆಗಿ. ಮತ್ತೆ ಇಲ್ಲಿ ಇಟ್ಕೊಳ್ಳಿ,
ಸ್ಪ್ಲಿಟ್ ಟೇಬಲ್ ಅಂದರೆ ಟೇಬಲ್ ಡಿವೈಡ್ ಆಗುತ್ತೆ. ಸ್ಪ್ಲಿಟ್ ಟೇಬಲ್ ಡಿವೈಡ್ ಆಯಿತು, ಎಂಟರ್ ಮಾಡಿ ಚೇಂಜ್ ಆಗುತ್ತೆ. ಓಕೆ, ಈಗ ಮೂವ್ ಮಾಡಿ ಇದನ್ನು, ಅದು ಇಲ್ಲಿ ಮಾತ್ರ ಇದು ಮೂವ್ ಆಗುತ್ತಿಗೆ, ಕಾಲಮ್ಸ್ ಅಲ್ಲಿ ಮೂವ್ ಆಗುತ್ತೆ. ಮತ್ತು ಇದು ಮತ್ತೆ ಅಟ್ಯಾಚ್ ಮಾಡಬೇಕು ಅಂದ್ರೆ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಡಿಲೀಟ್ ಮಾಡಿ, ಡಿಲೀಟ್ ಮತ್ತು ಸೆಲೆಕ್ಟ್ ಮಾಡಿ ಲೇಔಟು ಸ್ಪ್ಲಿಟ್ ಟೇಬಲ್. ಬೇಡ ಅಂದರೆ ಡಿಲೀಟ್, ಬೇಡ ಅಂದರೆ ಡಿಲೀಟ್ ಪ್ರೆಸ್ ಮಾಡಿ ಮತ್ತೆ ಹಾಗೆ ಅದು ಕೂಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಇದು ಆಟೋ ಫಿಟ್, ಫಿಕ್ಸ್ಡ್ ಕಾಲಮ್ ವಿಡ್ತ್, ಆಟೋ ಫಿಟ್ ವಿಂಡೋ, ಆಟೋ ಫಿಟ್ ಕಾಂಟೆಂಟ್, ಮರ್ಜ್ ಸೆಲ್, ಸ್ಪ್ಲಿಟ್ ಟೇಬಲ್. ಓಕೆ, ಈಗ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇಲ್ಲಿ ಹೈಟ್ ಇನ್ಕ್ರೀಸ್ ಮಾಡ್ಬೋದು ಈ ಥರ. ಈಗ ನಾನು ಸ್ವಲ್ಪ ದೊಡ್ಡದು ಒಂದು ಚಿಕ್ಕದು ಮಾಡ್ತೀನಿ ನೋಡಿ. ಒಂದು ರೋ ದೊಡ್ಡದಿದೆ, ಒಂದು ರೋ ಚಿಕ್ಕದಿದೆ ಅಲ್ವಾ? ಹೀಗಿದ್ದಾಗ ಸಪೋಸ್ ನೀವು ಈಕ್ವಲ್ ಬೇಕು ಅಂದರೆ ಡಿಸ್ಟ್ರಿಬ್ಯೂಟ್ ರೋಸ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ರೋ ಈಕ್ವಲ್ ಆಗುತ್ತೆ. ಡಿಸ್ಟ್ರಿಬ್ಯೂಟ್ ಕಾಲಮ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಕಾಲಮ್ ಈಕ್ವಲ್ ಆಗುತ್ತೆ. ಈಗ ನಾನು ಈ ರೋ ತೆಗಿತೀನಿ, ಇಲ್ಲಿ ಡಿಲೀಟ್ ರೋ ಟೈಪ್ ಮಾಡಿ 1 ಟ್ಯಾಬ್ ಮಾಡ್ತಾ ಇದ್ದೀನಿ, ನೇಮ್ ರಾಮು, ಮಾರ್ಕ್ಸ್, ಮತ್ತೆ ಟ್ಯಾಬ್ 2 ಇಲ್ಲಿ ಸೋಮು, ಟ್ಯಾಬ್ 400, 3 ಇಲ್ಲಿ ಕೃಷ್ಣ, ಟ್ಯಾಬ್ 350. ಈಗ ನಾನು ರೋನ ದೊಡ್ಡದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಅಲೈನ್ಮೆಂಟ್ ಅಂತ ಸೆಂಟ್ರ್ ಕ್ಲಿಕ್ ಮಾಡಿ, ಈ ಕಾರ್ನರ್ ಕ್ಲಿಕ್ ಮಾಡಿ ನೋಡಿ, ಈ ಟೆಕ್ಸ್ಟ್ ಕೂಡ ರೈಟ್ ಬಾಟಮ್ ಕಾರ್ನರ್ಗೆ ಬಂದಿದೆ, ಹೌದಾ? ಕ್ಲಿಕ್ ಮಾಡಿ ಅಲೈನ್ ಬಾಟಮ್ ಲೆಫ್ಟ್ ಈ ಕಾರ್ನರ್. ಅದೇ ಥರ ಎಲ್ಲ ಅಲೈನ್ಮೆಂಟ್ ನೀವು ಇದನ್ನು ಟೆಕ್ಸ್ಟ್ನ ಫಿಕ್ಸ್ ಮಾಡ್ಬೋದು. ಕ್ಲಿಕ್ ಮಾಡಿ ಸೆಂಟರ್ ಆಯಿತು. ಈಗ ಇಲ್ಲಿ ಕ್ಲಿಕ್ ಮಾಡಿ ಟೆಕ್ಸ್ಟ್ ಡೈರೆಕ್ಷನ್ ನೋಡಿ, ಡೈರೆಕ್ಷನ್ ಚೇಂಜ್ ಆಯಿತು. ಮತ್ತೆ ಕ್ಲಿಕ್ ಮಾಡಿ ಚೇಂಜ್ ಆಯಿತು, ಮತ್ತೆ ಕ್ಲಿಕ್ ಮಾಡಿ ಶುರು ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ಹೆಡ್ಡಿಂಗ್ನ, ರಿಪೀಟ್ ಹೆಡರ್ ರೋಸ್ ಅಂತ ಇದೆ. ರಿಪೀಟ್ ಹೆಡರ್ ರೋಸ್ ಕ್ಲಿಕ್ ಮಾಡ್ತೀನಿ. ಈಗ ಆ್ಯಕ್ಟಿವ್ ಆಗಿದೆ ಇದು. ನೀವು ನೆಕ್ಸ್ಟ್ ಪೇಜಿಗೆ ಕಂಟಿನ್ಯೂ ಮಾಡಿದ್ರೆ ಆ ಹೆಡ್ಡಿಂಗು ರಿಪೀಟ್ ಆಗುತ್ತೆ ನೋಡಿ. ಟ್ಯಾಬ್ ಪ್ರೆಸ್ ಮಾಡಿದೆ ನಾನು ನೋಡಿ, ಹೆಡ್ಡಿಂಗು ರಿಪೀಟ್ ಆಗಿದೆ. ಇಲ್ಲೇನೋ ನೀವು ಕರೆಕ್ಷನ್ ಮಾಡೋಕ್ಕಾಗೋದಿಲ್ಲ, ಇಲ್ಲೇ ಫಸ್ಟ್ ಪೇಜಲ್ಲೇ ನೀವು ಮಾಡಬೇಕು. ಕರೆಕ್ಷನ್ ಮಾಡೋಂಗಿದ್ರೆ ಹೋಮ್ಗೆ ಹೋಗ್ತೀರಾ, ಫಾಂಟ್ ಕಲರ್ ಚೇಂಜ್ ಮಾಡಿ, ಬೋಲ್ಡ್ ಮಾಡಿ, ಇನ್ಕ್ರೀಸ್ ಮಾಡಿ. ಇಲ್ಲೇನು ಚೇಂಜ್ ಮಾಡ್ತೀರೋ ಅದೇ ರೀತಿ ಇಲ್ಲೂ ಕೂಡ ಚೇಂಜ್ ಆಗಿರುತ್ತೆ. ಮತ್ತು ಬೇಡ ಅಂದರೆ ಲೇಔಟ್ನಲ್ಲಿ ನೋಡಿ, ಹೆಡರ್ ರಿಪೀಟ್ ಹೆಡರ್ ರೋಸ್ ಕ್ಲಿಕ್ ಮಾಡಿ ನೋಡಿ. ಈಗ ಅದು ರಿಪೀಟ್ ಆಗಿರೋದಿಲ್ಲ, ಸೆಕೆಂಡ್ ಪೇಜಲ್ಲಿ ಬೇರೆ ಪೇಜಲ್ಲಿ ರಿಪೀಟ್ ಆಗಿರೋದಿಲ್ಲ. ಓಕೆ, ನೆಕ್ಸ್ಟ್ ಕನ್ವರ್ಟ್ ಟು ಟೆಕ್ಸ್ಟ್ ಅಂದರೆ ಈ ಏನು ಟೇಬಲ್ ಒಳಗಡೆ ಇದೆ, ಟೇಬಲ್ ಒಳಗಡೆ ಏನು ಟೆಕ್ಸ್ಟ್ ಇದೆ ಅದು ಫುಲ್ ಹೊರಗಡೆ ಬರುತ್ತೆ, ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ ಮಾಡಿ, ಇಷ್ಟೇ. ಅಂಡು ಮಾಡ್ತಾ ಇದ್ದು ಕಂಟ್ರೋಲ್ Z, ಅಷ್ಟೇ ಇದು. ಓಕೆನಾ? ಫಾರ್ಮುಲಾ ಸಪೋಸ್ ಏನಾದರೂ ನೀವು ಕೂಡ ಅಂತ ಸಂದರ್ಭ, ಇದು ಅವಶ್ಯಕತೆ ಇಲ್ಲ, ಸುಮ್ಮನೆ ತೋರಿಸ್ತೇನೆ. ಕೂಡಬೇಕು ಅಂತ ಕ್ಲಿಕ್ ಮಾಡಿ ಓಕೆ ಮಾಡಿ ನೋಡಿ, ಎಲ್ಲ ಸಮ್ ಆಗಿದೆ, ಪ್ಲಸ್ ಆಗಿದೆ, ಅಷ್ಟೇ. ಆಮೇಲೆ ನೋಡಿ ಚೇಂಜ್ ಮಾಡೋಣ, ಇಲ್ಲೊಂದು ಮತ್ತೆ 4 ಹಾಕ್ತೀನಿ ನೋಡಿ, ಅರ್ಜುನ ಅಂತ ಮಾಡ್ತೀನಿ, ಅರ್ಜುನ 450. ಈಗ ನನಗೆ ಇಲ್ಲಿ ಅಸೆಂಡಿಂಗ್ ಆರ್ಡರ್ ನೇಮ್ಗಳು ಬೇಕು, ಸೆಲೆಕ್ಟ್ ಮಾಡಿಕೊಂಡು ಅದು ಸಾರ್ಟ್ ಅಂತ ಕ್ಲಿಕ್ ಮಾಡಿ, ಸಾರ್ಟ್ ಅಂತ. ಇಲ್ಲಿ ಕಾಲಮ್ 2 ಸೆಲೆಕ್ಟ್ ಆಗಿದೆ, ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಓಕೆ ಮಾಡಿ ನೋಡಿ. ಎ ಅರ್ಜುನ್ ಮೇಲೆ ಬಂತಲ್ವಾ, ಹಾಗೆ ಅಸೆಂಡಿಂಗ್ ಆರ್ಡ್ರು ಆಲ್ಫಾಬೆಟಿಕ್ ಆರ್ಡರ್ಲಿ ಫಿಕ್ಸ್ ಆಗಿದೆ. ಈಗ ಇಲ್ಲಿ ಬನ್ನಿ 1 2 3 ಮತ್ತೆ ಚೇಂಜ್ ಆಗಿದೆ. ಅದು ಸರಿ ಮಾಡಬೇಕಂದ್ರೆ ನೀವು ಇಲ್ಲಿ ಬರಬೇಕು, ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ಗೆ ಹೋಗಿ ಸಾರ್ಟ್ ಕಾಲಮ್ ಅಲ್ಲಿ ತೊಗೊಂಡು ಓಕೆ ಮಾಡಿದ್ರೆ, ಓಕೆ ಮಾಡಿ ನೋಡಿ, ಈ ಕಾಲಮ್ ಮಾತ್ರ ಸೀರಿಯಲ್ ನಂಬರ್ ಚೇಂಜ್ ಆಗಿದೆ. ಇವಾಗ 1 2 3 ಪ್ರಕಾರ ಆಯಿತು, ಸೀರಿಯಲ್ ನಂಬರು ABCD ಪ್ರಕಾರ ಫಿಕ್ಸ್ ಆಯಿತು. ಇಷ್ಟು ಆಪ್ಷನ್ಸ್ಗಳು. ಆಮೇಲೆ ನೋಡಿ, ನಾನು ಸ್ವಲ್ಪ ಸ್ಪ್ಲಿಟ್ ಮಾಡ್ತೀನಿ, ಈ ಟೇಬಲ್ ತೆಗಿತಾ ಇದ್ದೀನಿ, ಈ ಟೇಬಲ್ ಬೇಡ ನನಗೆ, ಡಿಲೀಟ್ ಟೇಬಲ್. ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡಿಕೊಂಡು ಡಿಸೈನಿಗೆ ಬನ್ನಿ. ಇಲ್ಲಿ ಪೆನ್ ಕಲರ್ ಅಂತ ಇದೆ, ಯಾವ ಕಲರ್ ಬೇಕು ಚೂಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಥಿಕ್ನೆಸ್ ಬೇಕು ಅಂದರೆ ಇಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ಬಂದು ಆಲ್ ಬಾರ್ಡರ್ ಕೊಡಿ, ಅದೇ ಥರ ಟೇಬಲ್ ಬಾರ್ಡರ್ ಬರುತ್ತೆ. ಇನ್ನು ಸ್ವಲ್ಪ ಬೇಕು ಅಂದರೆ ನೋಡಿ, ಬೇರೆ ಬೇರೆ ಥರ ಸ್ಟೈಲ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ, ಬಾರ್ಡರ್ ಕೊಡಿ, ಕ್ಲಿಕ್ ಆಯಿತು. ಮತ್ತು ಇಲ್ಲಿ ಬನ್ನಿ, ಈಗ ಬೇರೆ ಬೇರೆ ಥರ ಲೈನ್ಸ್ ತೊಗೊಳ್ಳಿ, ಆಮೇಲೆ ಬಾರ್ಡರ್ ಕ್ಲಿಕ್ ಮಾಡಿ, ಅದೇ ಥರ ಬರುತ್ತೆ. ಆಮೇಲೆ ಶೇಡಿಂಗ್ ಕ್ಲಿಕ್ ಮಾಡಿ ನೋಡಿ, ಈ ಥರ ಶೇಡಿಂಗ್ ಬರುತ್ತೆ ಕಲರ್.
ಕಲರ್ಸ್ ಇನ್ಸೈಡ್ ಫಿಲ್ ಆಗುತ್ತೆ. ಬೇಡ ಅಂದರೆ ಇಲ್ಲಿ ನೋ ಕಲರ್ ಅಂತ ಕೊಡಿ. ಆಮೇಲೆ ಇನ್ನೊಂದಿದೆ, ಇಲ್ಲಿ ಬನ್ನಿ, ಯಾವ ಸ್ಟೈಲ್ ಬೇಕು ತಗೊಳ್ಳಿ, ರೆಡಿಮೇಡ್ ಸ್ಟೈಲ್ ಇರುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಬ್ಯಾಂಡೆಡ್ ಕಾಲಮ್ ಆಕ್ಟಿವ್ ಮಾಡಿ, ಇಲ್ಲೇ ಚೇಂಜ್ ಆಗುತ್ತೆ ನೋಡಿ. ಕಸ್ಟಮ್ ಕಾಲಮು ರೋ ಟೋಟಲ್ ಕ್ಲಿಕ್ ಮಾಡಿ, ಅದೇ ಥರ ಬರುತ್ತೆ. ಬೇಡ ಅಂದರೆ ಇಲ್ಲಿ ಹೋಗ್ಬಿಟ್ಟು ಪ್ಲೈನ್ ಟೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಆಗುತ್ತೆ. ಆಮೇಲೆ ಸೆಂಟರ್ ಮಾಡಬೇಕು, ಇಲ್ಲಿ ಮತ್ತೆ ಸೆಂಟರ್ ಮಾಡ್ತೀವಿ. ಸೆಂಟರ್ ಡಿಸೈನಲ್ಲಿ ಯಾವ ಚೂಸ್ ಮಾಡ್ಕೊಳ್ಳಿ ನೀವು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಸಾಲಿಡ್ ತಗೊಳ್ಳಿ, ಥಿಕ್ನೆಸ್ ಬೇಕಾ ಮತ್ತೆ ತಗೊಳ್ಳಿ, ಬಾರ್ಡರ್ ಕೊಡಿ ಅಷ್ಟೇ. ಸಪೋಸ್ ಇನ್ನೊಂದು ಆಪ್ಷನ್ ಇದೆ ನೋಡಿ, ನೋ ಬಾರ್ಡರ್ ಅಂತ ಇದೆ. ಇಲ್ಲಿ ಗ್ರಿಡ್ ಲೈನ್ ಕಾಣ್ತಾ ಇದೆ. ಯಾಕೆ ಕಾಣುತ್ತೆ ಅಂದರೆ ಲೇಔಟ್ ಅಲ್ಲಿ ಇಲ್ಲಿ ಗ್ರಿಡ್ ಲೈನು ವ್ಯೂ ಗ್ರಿಡ್ ಆಕ್ಟಿವ್ ಆಗಿದೆ. ಅಂದರೆ ಇದು ಕಾಣ್ತಾ ಇರೋದು ಅಷ್ಟೇ, ವರ್ಕ್ ಮಾಡೋದಕ್ಕೆ ಪ್ರಿಂಟಲ್ಲಿ ಬರೋದು ಅಷ್ಟೇ. ಬಾರ್ಡರ್ ತೆಗೆದು ಕೂಡ ಅದು ಗ್ರಿಡ್ ಕಾಣ್ತಾ ಇರುತ್ತೆ. ಇಷ್ಟು ಆಪ್ಷನ್ನು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇದನ್ನು ಬಳಸ್ಕೊಂಡು ನಿಮಗೆ ನಾನು ಟೇಬಲ್ ಅಥವಾ ಇನ್ವಾಯ್ಸ್ ಥರ ಟೇಬಲ್ ಫಾರ್ಮೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.